ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ತಲಕಾಲಬೆಟ್ಟ ಶ್ರೀ ಭೂನೀಳ ಸಮೇತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯಕ್ಕೆ ಶಿಡ್ಲಘಟ್ಟ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯ ಕಣದಲ್ಲಿ ಚುನಾವಣೆಯನ್ನ ಎದುರಿಸಿ ಸಾಮಾಜಿಕ ಸೇವೆ ಮಾಡುತ್ತಿರುವ ಬಿವಿ ರಾಜೀವ್ ಗೌಡ ಮತ್ತು ಅವರ ಧರ್ಮ ಪತ್ನಿಯೊಂದಿಗೆ ದೇವಾಲಯಕ್ಕೆ ಬಂದಿದ್ರು. ರಸ್ತೆ ಮಾಡಿಸಬೇಕು ಅನ್ಕೊಂಡಿದ್ದೀವಿ. ಆ ರಸ್ತೆನ ಒಳ್ಳೆ ದಿನ ನೋಡಿ ಒಂದು ಹುರ್ಲಿ ಪೂಜೆ ಪ್ರಾರಂಭ ಮಾಡ್ತೀವಿ. ನನಗೇನಂದ್ರೆ ಭಗವಂತನ ನಂಬರ್ ಎಲ್ಲ ಒಳ್ಳೇದಾಗುತ್ತೆ ಅನ್ನೋದಕ್ಕೆ ನಾವು ಒಂದು ಕಳೆದ ವಾರ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನ ಒಂದು ಪ್ರತಿಷ್ಠಾಪನೆ ಮಾಡಿದ್ವಿ. ಅದಕ್ಕೆ ರಸ್ತೆನೇ ಇರಲಿಲ್ಲ. ಭಗವಂತ ಇದೊಂದು ರಸ್ತೆ ಮಾಡಪ್ಪ ಅಂತ ಕೇಳ್ಕೊಂಡ್ವಿ. ಭಗವಂತ ರಸ್ತೆಯಾಗಿ ಟಾರವಾಗಿ ಎಲ್ಲ ಅನುಕೂಲ ಆಗೋಯ್ತು. ಅದೇ ರೀತಿ ಇಲ್ಲಿ ಕೇಳ್ತೀವಿ ಭಗವಂತನಲ್ಲೇ. ನಾವೆಲ್ಲ ನೆಪ ಮಾತ್ರನಷ್ಟೇ, ನಾವೇನು ಅನ್ಕೊಂಡ್ರು ಎಲ್ಲ ನಡೆಸೋರು ಅವರೇನೆ. ಹಂಗಾಗಿ ಆದಷ್ಟು ಬೇಗನೆ ರಥೋತ್ಸವ ಇದೆ, ಅಷ್ಟರೊಳಗಡೆ ಒಂದು ಒಳ್ಳೆ ರಸ್ತೆ ಈ ಒಂದು ಬೆಟ್ಟಕ್ಕೆ ಆಗೋ ರೀತಿಯಲ್ಲಿ ಆಗಲಿ ಅಂತ ಹೇಳ್ತು. ಇವತ್ತು ನಮ್ಮ ಮೇಲುಕೋಟೆ ಪೀಠಾಧಿಪತಿಗಳಾದ ರಾಮಾನುಜಾಚಾರ್ಯ ಗುರುಗಳು ಇವತ್ತು ಅವರು 82 ವರ್ಷ ಆದರೂ ಕೂಡ ಇವತ್ತು ಆ ಭಗವಂತನ ಶಕ್ತಿ ಇದೆ. ಇವತ್ತು ಆ ಭಗವಂತನ ಶಕ್ತಿಯಿಂದ ಇವತ್ತು ಅವರು ಎಲ್ಲೂ ಕಿಂಚಿತ್ತೂ ಕೂಡ ಒಂದು ಚೂರು ಕೂಡ ಏನು ಒಂದು ಇದಿಲ್ಲದೆ ಮೇಲೆ ಬಂದು ಇವತ್ತು ಈ ಒಂದು ವಿಶೇಷ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ. ಎಲ್ಲ ಇಲ್ಲಿರುವಂಥ ಎಲ್ಲ ರೈತಾಪಿ ವರ್ಗಕ್ಕೆ, ಸಕಲ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಜನತೆಗೂ ಒಳ್ಳೆಯದಾಗಲಿ, ಒಳ್ಳೆ ಮಳೆ ಆಗಲಿ, ಒಳ್ಳೆ ಬೆಳೆ ಆಗಲಿ. ಇಲ್ಲಿರುವಂಥ ಬರಡು ಭೂಮಿ ಅಂತಿದ್ರು, ಆ ಬರಡು ಭೂಮಿ ಎಲ್ಲ ಹಸಿರು ಭೂಮಿಯಾಗಿ ಇಲ್ಲಿರುವಂಥ ಎಲ್ಲ ರೈತಾಪಿ ವರ್ಗಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಅವರು ಆಶೀರ್ವಾದ ಮಾಡ್ತಿದ್ರು. ನಾನು ಕೂಡ ಭಗವಂತಲ್ಲಿ ಕೇಳ್ಕೊಳ್ಳೋದೇನೆಂದರೆ ಇಡೀ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಪೂರ್ತಿ ಇಲ್ಲಿರುವಂಥ ಎಲ್ಲ ರೈತಾಪಿ ವರ್ಗ ಇರ್ಬೋದು, ಎಲ್ಲ ವರ್ಗದ ಜನಕ್ಕೂ ಕೂಡ ಅನುಕೂಲ ಆಗಲಿ. ಮುಂದಿನ ದಿನ ಇದೊಂದು ಥರ ಒಂದು ಒಳ್ಳೆ ಪುಣ್ಯಕ್ಷೇತ್ರವಾಗಲಿ, ಇಲ್ಲಿರುವಂಥ ಸುತ್ತಮುತ್ತ ಹಳ್ಳಿಗಳೆಲ್ಲ ಅಭಿವೃದ್ಧಿ ಆಗಲಿ, ಎಲ್ಲ ಜನಕ್ಕೂ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತಾ, ಈ ಒಂದು ಬೆಟ್ಟಕ್ಕೆ ಇವತ್ತು ಏನು ನಾವು ಕೆಳಗಡೆ ಈಗ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಪೂಜಾ ಕಾರ್ಯಕ್ರಮ ಮಾಡಿ ಅಲ್ಲಿ ನಮ್ಮ ವ್ಯವಸ್ಥಾಪನಾ ಕಮಿಟಿ ಅಧ್ಯಕ್ಷರು ಮತ್ತು ಎಲ್ಲ ಅಲ್ಲಿರುವಂಥ ಎಲ್ಲ ಸದಸ್ಯರುಗಳು ಸೇರಿ ಇವತ್ತು ಈ ದೇವಸ್ಥಾನಕ್ಕೆ ಒಂದು ರಸ್ತೆ ಮಾಡಬೇಕು ಅಂತ ನಾವು ಈಗಾಗಲೇ ಇನ್ನೂ ಅರ್ಧ ಗಂಟೆಯಲ್ಲಿ ಹಿಂದೆ ಅಂದ್ಕೊಂಡ್ವಿ. ಇವತ್ತು ಯತಿಗಳ ಆಶೀರ್ವಾದ ಕೂಡ ಆಯಿತು. ಅದಕ್ಕೆ ನಾನು ನೆಕ್ಸ್ಟ್ ಬರೋಸೊಗಡೆ ಇಲ್ಲಿ ರಸ್ತೆ ಆಗಿರಲಿ ಅಂತ. ಹಾಗಾಗಿ ಇಲ್ಲಿರುವಂಥ ಸುತ್ತಮುತ್ತಲ ಎಲ್ಲ ಗ್ರಾಮಸ್ಥರುಗಳು, ಭಕ್ತಾದಿಗಳು, ಎಲ್ಲ ಈ ಮುಖಂಡರುಗಳು ಅದಕ್ಕೆ ಗಮನ ಹರಿಸಿ ನಾವೆಲ್ಲರೂ ಒಟ್ಟಾರೆ ಸೇರಿ ಮುಂದಿನ ನಮ್ಮ ಒಂದು ಇವಾಗೇನು ರಥೋತ್ಸವ ಇದೆ, ಇನ್ನು ಫೆಬ್ರವರಿ 13ನೇ ತಾರೀಕು ರಥೋತ್ಸವ ಇದೆ. ಆ 13ನೇ ತಾರೀಕು ಒಳಗಡೆನೆ ಇಲ್ಲಿಗೆ ಒಂದು ರಸ್ತೆ ಮಾಡುವಂಥ ಒಂದು ಕೆಲಸಕ್ಕೆ ಕೈ ಹಾಕಬೇಕು ಅಂತ ಅಂದ್ಕೊಂಡಿದ್ದೀವಿ. ಆ ಭಗವಂತನ ಆಶೀರ್ವಾದ, ನಾವೆಲ್ಲ ಕೂಡ ನೆಪ ಮಾತ್ರರಷ್ಟೇ. ಆದಷ್ಟು ಬೇಗನೆ ಆ ಒಂದು ರಸ್ತೆ ಅಭಿವೃದ್ಧಿ ಕೆಲಸ ಆಗಲಿ. ಇಲ್ಲಿ ವಯಸ್ಸಾದವರು, ಆಗದೇ ಇರೋಂಥವ್ರು, ಮೇಲಕ್ಕೆ ಬೆಟ್ಟಕ್ಕೆ ಹತ್ತಕ್ಕಾಗದೇ ಇರೋಂಥವ್ರು ಎಷ್ಟೋ ಜನ ಅಲ್ಲಿ ಕೂಡ ಅವರು ಎಷ್ಟೋ ನೋವು ತಿಂತಿರ್ತಾರೆ. ಅಯ್ಯೋ ರಸ್ತೆ ಇದ್ದಿದ್ರೆ ನಾವು ಕೂಡ ಮೇಲೆ ಭಗವಂತ ದರ್ಶನ ಪಡಿಬೋದಿತ್ತು ಅಂತ. ಈಗ ನಮ್ಮ ಗುರುಗಳು ಹೇಳ್ತಿದ್ರು, ಇದು 2ನೇ ತಿರುಪತಿ ಅಂತಾನೆ. ಶ್ರೀನಿವಾಸ ಅಲ್ಲಿ ಕಷ್ಟ ಆಗ್ಬೋದು ಭೇಟಿಯಾಗೋಕ್ಕೆ, ಇಲ್ಲಿ ಬಂದರೆ ಸಂತೋಷವಾಗಿರ್ತಾರೆ. ಅದಕ್ಕೆ ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ಎಲ್ರಿಗೂ ದರ್ಶನ ಕೊಡ್ತಾರೆ ಅಂತ. ಮುಂದೊಂದು ದಿನ ಖಂಡಿತ ಇದು 2ನೇ ತಿರುಪ್ತಿಯಾಗಿ ಖಂಡಿತ ಹೊರಹೊಮ್ಮುತ್ತೆ ಅಂತ ಹೇಳ್ಬಿಟ್ಟು ಆ ಭಗವಂತನಲ್ಲಿ ನಾವೆಲ್ಲ ಕೇಳ್ಕೊಂಡಿದ್ದೀವಿ. ಅದೇ ಸಂದರ್ಭದಲ್ಲಿ ಯತಿರಾಜ ಮಠ ಮೇಲುಕೋಟೆ ಶ್ರೀ ಶ್ರೀ ಯದುರಿ ಯತಿರಾಜ ನಾರಾಯಣ ರಾಮಾನುಜಾಚಾರ್ಯ ಸ್ವಾಮಿರವರೊಂದಿಗೆ ತಲಕ ಎಲ್ಲ ಬೆಟ್ಟದ ಬೆಟ್ಟವನ್ನ ಹತ್ತಿ ದೇವರ ದರ್ಶನ ಪಡೆದರು. ಭಕ್ತಾದಿಗಳ ಮನವಿ ಮೇರೆಗೆ ಸುಮಾರು 16 ಲಕ್ಷ ವೆಚ್ಚದಲ್ಲಿ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಶಂಖಚಕ್ರ ಮತ್ತು 3 ನಾಮದ ಎಲ್ಇಡಿ ಸುಮಾರು 10 ಕಿಲೋಮೀಟರ್ ದೂರಕ್ಕೂ ಕಾಣಿಸೋ ದಿಕ್ಸೂಚಿಯಂತೆ ಮಾಡಿಸುವುದಾಗಿ ಭರವಸೆ ನೀಡಿದರು. ಹಾಗೂ ಬೆಟ್ಟದ ಮೇಲಕ್ಕೆ ಸರಾಗವಾಗಿ ವಾಹನ ಹೋಗಿ ಬರೋಕೆ ರಸ್ತೆಯನ್ನ ನಿರ್ಮಿಸಬೇಕೆಂಬ ಅವರ ಸಂಕಲ್ಪ ಸ್ವಾಮಿಗಳ ವಚನಾಮೃತವಾಗಿ ಹೊರಬಂದಿತ್ತು. ಈ ಕಾರ್ಯಕ್ಕೆ ಬಿವಿ ರಾಜುಗೌಡ, ಸಮಾಜ ಸೇವಕರು ಮತ್ತು ಕಾಂಗ್ರೆಸ್ನ ಶಿಡ್ಲಘಟ್ಟ ಕ್ಷೇತ್ರದ ಅಭ್ಯರ್ಥಿಯಾಗಿ ಈ ಕ್ಷೇತ್ರವನ್ನ 2ನೇ ತಿರುಪತಿಯಾಗಿ ಮಾಡೋ ರೀತಿಯಲ್ಲಿ ಕಾರ್ಯೋನ್ಮುಖವಾಗ್ತೀವಿ ಅಂತ ಭಕ್ತಾದಿಗಳಿಗೆ ತಿಳಿಸಿದ್ರು. ವೆಂಕಟೇಶ ಸಮೋದೇವೋ ನಭೂತೋ ನ ಭವಿಷ್ಯತಿ. ನಮೋ ವೆಂಕಟ ಶೈಲೇಂದ್ರ ಚಂದ್ರಾಯ ಪರಮಾತ್ಮನೆ ತ್ರಿಜಗದ್ವಂದ್ಯಪಾದಾಯ ಭಾರ್ಗವಿ ವಕ್ಷಸೇ ನಮಃ. ರಾಮಾನುಜ ಮುನಿರ್ಜೀಯಾತ್ ರಾಮಪ್ರಿಯ ಪಿತಾ ಗುರು ಇಂದ್ರನೀಲ ಅಮೂಲ್ಯಮ್ಯೋ ಯಾದವಾದ್ರೋ ವ್ಯದರ್ಶಯತ್. ಓಂ ನಮೋ ನಾರಾಯಣಾಯೇತ್ಯನುಸಂಧಾನ ತತ್ಪರಃ ಶೇಷೋ ಭೂತ್ಯೋ ಯತೀಂದ್ರಾಯ ತಸ್ಮೈ ಸ್ಯಾಂ ನಿತ್ಯಮಂಗಳ. ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ ಯಶ್ ಶ್ರುತಿ ಸ್ಮೃತಿ ಸೂತ್ರಾಣಾಂ ಅಂತರ್ಜಲಮಶೀಷವತ್. ಅತ್ಯಂತ ಪವಿತ್ರವಾದಂತಹ ಸಾನ್ನಿಧ್ಯದಿಂದ ಕೂಡಿರುವಂತಹ ಈ ಕ್ಷೇತ್ರದಲ್ಲಿ
ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಇಷ್ಟು ಜನ ಭಕ್ತರು ಇಲ್ಲಿದ್ದಾರೆ. ಇವರು ಯಾರು ಏನು ಅಂತ ನಮಗ್ ಗೊತ್ತಿಲ್ಲ. ನಾವೆಲ್ಲ ಭಗವಂತನ ಮುಂದೆ ಒಟ್ಟಾಗಿ ಸೇರಿದ್ದೇವೆ. ಇವರು ಯಾವ ಜಾತಿ, ಇವರು ಬಡವರ, ಶ್ರೀಮಂತರ, ಯಾವ ಭೇದ ಭಾವವೂ ಇಲ್ಲದೆ ಎಲ್ಲ ಒಟ್ಟಿಗೆ ಇಲ್ಲಿ ಸೇರಿದ್ದೇವೆ. ಈ ಸೇರಲಿಕ್ಕೆ ಕಾರಣ ಯಾರು ಅಂದ್ರೆ 1000 ವರ್ಷಗಳ ಹಿಂದೆ ಅವತರಿಸಿದಂತಹ ಜಗದಾಚಾರ್ಯರಾದಂತಹ ಸ್ವಾಮಿ ರಾಮಾನುಜರು. ಒಂದು ದೊಡ್ಡ ಕ್ರಾಂತಿಯನ್ನ ಮಾಡಿದ್ರು. ಅದುವರೆಗಿದ್ದಂತಹ ಪರಿಸ್ಥಿತಿ ಏನು ಅಂದ್ರೆ ಕೆಲವರು ಮಾತ್ರ ಭಗವಂತನನ್ನ ಆರಾಧನೆ ಮಾಡಬಹುದು, ಪೂಜೆ ಮಾಡಬಹುದು, ಕೆಲವರು ಮಾತ್ರ ದೇವಸ್ಥಾನಕ್ಕೆ ಹೋಗಬಹುದು. ಈ ರೀತಿ ಎಲ್ಲ ನಿಯಮಗಳಿತ್ತು. ಸ್ವಾಮಿ ರಾಮಾನುಜರು ಅವಸರ ಮಾಡಿ ಯೋಚನೆ ಮಾಡಿದ್ರು, ಎಲ್ಲರಿಗೂ ಭಗವಂತನ ದರ್ಶನ ಆಗಬೇಕು, ಎಲ್ಲರೂ ಭಗವಂತನ ಮುಂದೆ ನಿಂತು ಸಮಾನವಾಗಿ ನಿಲ್ಲಬೇಕು ಅಂತ ಯೋಚನೆ ಮಾಡಿ ಯಾರ್ಯಾರಿಗೆ ಭಗವಂತನನ್ನ ದರ್ಶನ ಮಾಡಬೇಕು ಅಂತ ಆಸೆ ಇರುತ್ತೋ, ಯಾರ್ಯಾರು ಭಗವಂತನ ಹತ್ತಿರಕ್ಕೆ ಬರಬೇಕು ಅಂತ ಆಸೆ ಇರುತ್ತೋ ಅವರೆಲ್ಲ ಬರಬಹುದು ಅಂತ ಒಂದು ದೊಡ್ಡ ಕಾಳೆ ಊದಿದ್ರು. ಅವರೇ ನಮ್ಮ ಸ್ವಾಮಿ ರಾಮಾನುಜರು. ಅವರು ಇಡೀ ಭಾರತವನ್ನೆಲ್ಲ ಪರಿಕ್ರಮ ಮಾಡಿ ಭಕ್ತರನ್ನೆಲ್ಲ ಸೇರಿಸಿದ್ರು. ನೋಡಿ, ನೀವೆಲ್ಲ ಭಗವಂತನ ಮುಂದೆ ಒಬ್ಬರೇ.